ರೈಟ್, ರೈತರಿಗೆ ಸಂಕಷ್ಟ ಎದುರಾಗಿದೆ ಅನ್ನೋದು ಅಷ್ಟೇ ಸತ್ಯ. ಅದರ ಜೊತೆಯಲ್ಲಿ ಇಲ್ಲಿ ಆಗಿರುವಂತಹ ಘಟನೆ ನಿಜಕ್ಕೂ ಕೂಡ ಖಂಡನೀಯ, ಅದನ್ನ ಸಮರ್ಥನೆ ಅಂತೂ ಮಾಡಿಕೊಳ್ಳುವಂತ ವಿಚಾರ ಇಲ್ಲ. ಆದ್ರೆ FIR ಕಾಪಿಯನ್ನ ಗಮನಿಸ್ತಾ ಇದ್ದಂತ ಸಂದರ್ಭದಲ್ಲಿ ಇದ್ದೀವಿ, ನನಗೆ ಬಹಳ ಸರ್ಪ್ರೈಸಿಂಗ್ ಅನ್ಸಿದ್ದು, ನೀವು 189 ಬಗ್ಗೆ ಮೆನ್ಷನ್ ಮಾಡಿದ್ರಿ, ಸಬ್ ಕ್ಲಾಸ್ 1. ಅದನ್ನ ನೋಡಿದಂತ ಸಂದರ್ಭದಲ್ಲಿ ಗುಂಪುಗೂಡೋದು ಅನ್ನುವಂಥದ್ದಿದೆ. ಅಂದ್ರೆ ಗುಂಪುಗೂಡಿ ಈ ರೀತಿ ಘಟನೆಗಳನ್ನು ಮಾಡೋದು, ಅಲ್ಲಿ ಗುಂಪುಗೂಡೋದು ಅಲ್ಲಿ ಪ್ರೊಹಿಬಿಟೆಡ್ ಅನ್ನೋದಿದ್ರೆ, ಅಂದ್ರೆ 144 ಸೆಕ್ಷನ್ ಆಗಿದ್ಯಪ್ಪ, ಹಾಗಾಗಿ ನೀವು ಗುಂಪುಗೂಡಿದ್ರಿ ಅಂತ ಹೇಳೋದಾಗಿದ್ರೆ ಓಕೆ, ವೆಲ್ ಅಕ್ಸೆಪ್ಟೆಡ್ ಅಂತ ಹೇಳ್ಬೋದಿತ್ತು. ಆದ್ರೆ ಅಲ್ಲಿ ಗುಂಪುಗೂಡೋದಕ್ಕೆ ಯಾವುದೇ ರೀತಿಯ ನಿರ್ಬಂಧನೆಗಳಿರಲಿಲ್ಲ, ಅಂಥದ್ದು ಯಾವುದೂ ಕೂಡ ಇಲ್ಲ. ನನಗೆ ಬಹಳ ಸರ್ಪ್ರೈಸಿಂಗ್ ಅನಿಸಿದ್ದು 109 ಕ್ಲಾಸ್ 1, ಇದು ಬಹಳ ಸರ್ಪ್ರೈಸಿಂಗ್ ಅನ್ಸಿದ್ದು. ಅಂದ್ರೆ ಕೊಲೆಗೆ ಯತ್ನ ಅನ್ನುವಂಥದ್ದು ಇದೆಯಲ್ಲ, ಅಲ್ಲಿದ್ದು ಪೊರಕೆ ಕಲ್ಲು, ಹೌದು ಕಲ್ಲಿನಿಂದ ಹೊಡೆದ್ರೆ ಸಾಯ್ತಾರ, ಹೌದು ಒಪ್ಕೊಳ್ಳುವಂಥ ವಿಚಾರ. ಆದ್ರೆ ಪೊರಕೆಯಿಂದ ಹೊಡೆದ್ರೆ ನಮ್ಮನೆ ಜಿರಳೆನೂ ಸಾಯಲ್ಲ, ಅಂಥದ್ರಲ್ಲಿ ಪೊರಕೆಯಿಂದ ಹೊಡೆದ್ರೆ ಸಾಯ್ತಾರೆ ಅನ್ನುವಂಥ ಈ ಸೆಕ್ಷನ್ ಅನ್ನ ಹಾಕಿರೋದಿದೆಯಲ್ಲ, ಅನ್ವಾಂಟೆಡ್ಲಿ ಇದನ್ನ ತುರ್ಕಿದಾರ ಅನ್ನುವಂಥ ಒಪ್ಕೊಳ್ಳೋಣ, ನಾವು ಇಲ್ಲ ಅಂತ ಹೇಳಲ್ಲ. ಯಾಕಂತಂದ್ರೆ ಈಗ ಉದಾಹರಣೆಗೆ ನಾವು ಎಕ್ಸಾಂಪಲ್, ನಾವು ಇದೇ ಮಾಧ್ಯಮದಲ್ಲಿ ಕುತ್ಕೊಂಡು GBA ಅಧಿಕಾರಿಗಳ ಮೇಲೆ ಹಲ್ಲೆ ಆದಾಗ ಅದು ಯಾವ ರೀತಿ ಅದು ತಪ್ಪು ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ನಿಮಗೆ ಅಧಿಕಾರಿಗಳು ಬಂದಂಥ ಸಂದರ್ಭದಲ್ಲಿ ಅದು ಅವ್ರ ಮೇಲಧಿಕಾರಿಗಳಿಂದ ಆದೇಶ ಇರುತ್ತೆ, ಅವ್ರ ಕೆಲಸ ಅವ್ರು ಮಾಡೋದಕ್ಕೆ ಬಂದಂಥ ಸಂದರ್ಭದಲ್ಲಿ ನೀವು ಅವರ ಆಸ್ತಿ ಪಾಸ್ತಿ ನೋಡಿ, ಅದು ಸರ್ಕಾರದ ಆಸ್ತಿ, ಯಾವುದು ವೆಹಿಕಲ್, ಅದನ್ನ ನಾಶ ಮಾಡುವಂಥದ್ದು, ಹಲ್ಲೆ ಮಾಡುವಂಥದ್ದು, ಆಮೇಲೆ ಪೊರಕೆ ತಗೊಂಡು ಹೊಡೆಯುವಂಥದ್ದು, ಕಲ್ಲು ತೂರಾಟ ಮಾಡುವಂಥದ್ದು, ಇಟ್ಸ್ ಎ ಕ್ರೈಮ್ ಆಕ್ಟಿವಿಟೀಸ್, ಅದರೊಳಗೆ ಬರುತ್ತೆ ಇದೆಲ್ಲ. ಅಲ್ಲೂ ಹೊಡೆದಿದ್ರು ಅಲ್ಲದೆ ಪೊರಕೆಯಲ್ಲೂ ಹೊಡೆದಿದ್ದರು. ಸರ್ಕಾರಿ ಅಧಿಕಾರಿಗಳ ಮೇಲೆ ದಾಳಿ, 20 ಮಂದಿ ರೈತರ ವಿರುದ್ಧ ಪ್ರಕರಣ. ರೈತರಿಂದ ದಾಳಿ ಕುರಿತು ಪೊಲೀಸರು 11 ರೈತ ಮುಖಂಡರು ಸೇರಿ 20 ಜನರ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೈತರ ವಿರುದ್ಧ 22ಕ್ಕೂ ಹೆಚ್ಚು ಸೆಕ್ಷನ್ಗಳ ಅಡಿಯಲ್ಲಿ 2 ಪ್ರತ್ಯೇಕ FIRಗಳು ದಾಖಲಾಗಿದೆ. ಪೊಲೀಸರು ಹಾಕ್ಕೊಂಡಿದ್ದಾರೆ, ಅವ್ರು ಪೊಲೀಸರಿಗೆ ಯಾವ ರೀತಿ ಒತ್ತಡ ಇತ್ತೋ ಗೊತ್ತಿಲ್ಲ. ಏಕೆಂದರೆ ಪ್ರಕರಣವನ್ನು ತಿರುಚಿದ್ದಾರೆ. ಏಕೆಂದರೆ ಏನಾಗಿದೆ ಅಂದರೆ ಅವತ್ತು ನಡೆದಂಥ ಘಟನೆಯಲ್ಲಿ ಅವತ್ತು ಬೆಳಗ್ಗೆ ಸುಮಾರು 11:30 DYSP ನಮ್ಮ ಹತ್ರ ಬಂದಿದೆ, ಬೈರ್ಮಂಗಲ ಧರಣಿ ಸ್ಥಳದಲ್ಲಿ ನಮ್ಮನ್ನು ಭೇಟಿ ಮಾಡಿದ್ರು. ನನ್ನನ್ನೇ ಕರೆದು ಕೇಳಿದ್ರು, ಪ್ರಕಾಶ್ ಅವರ ಹಿಂಗೆ ಒಂದು GBD ಇಂದ ಒಂದು ಅಧಿಕಾರಿಗಳು ಬರ್ತಾರೆ, GMC ಮಾಡಬೇಕು, ಯಾರು ಒಪ್ಪಿಗೆ ಸೂಚಿಸಿದರೆ ಅವ್ರ ಭೂಮಿ ಮಾಡ್ತೀವಿ, ಯಾರು ಒಪ್ಪಿಗೆ ಸೂಚಿಸಲ್ಲ ಭೂಮಿಗಳನ್ನ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು, ಯಾವುದೇ ಥರ ಪ್ರತಿಭಟನೆ ಅವ್ರಿಗೆ ಪ್ರತಿರೋಧ ಒಡ್ಡಬಾರ್ದು ಅಂತ ಹೇಳಿದ್ರು. ಇದೇ ರೀತಿ ಇನ್ಸ್ಪೆಕ್ಟರ್ ಮುರಳಿ ನೀಡಿದ ದೂರಿನ ಅನ್ವಯ ಅಪರಿಚಿತ ರೈತರ ವಿರುದ್ಧ BNS 189 ಸಬ್ ಕ್ಲಾಸ್ 2 ಸೇರಿ 16 ಸೆಕ್ಷನ್ಗಳ ಅಡಿಯೂ ಕೂಡ ಪ್ರಕರಣ ದಾಖಲಾಗಿದೆ. ಈಗಾಗಲೇ ನಾವು ನಮಗೆ ಈ ಕಾನೂನು ಸಂಬಂಧಪಟ್ಟಂಗೆ ಲಾಯರ್ನ ನಾವು ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಈಗ ಅವರು ನಮ್ದು ಏನೇನದೆ, ಈಗ ಕಾನೂನು ಬಗ್ಗೆ ಅಷ್ಟೊಂದು ನಮ್ಗೆ ಅರಿವಿಲ್ಲ, ನಾವು ರೈತರು ನಮ್ಗೆ ಅರಿವಿಲ್ಲ. ನಮಗೆ ರೈತರದ್ದು ಏನು ಅದೇ ಅದನ್ನ ಕೋರ್ಟ್ಗೆ ಹಾಕ್ತಾ ಇದ್ದೀರಿ. ಇನ್ನು ರೈತರ ವಿರುದ್ಧ ಯಾವ್ಯಾವ ಸೆಕ್ಷನ್ಗಳ ಅಡಿ ಪ್ರಕರಣ ದಾಖಲಿಸಲಾಗಿದೆ ಅನ್ನೋದನ್ನ ನೋಡೋಣ. ಸೆಕ್ಷನ್ 189 ಸಬ್ ಕ್ಲಾಸ್ 2 ಕಾನೂನು ಬಾಹಿರವಾಗಿ ಗುಂಪುಗೂಡುವುದು, ಪ್ರತ್ಯೇಕ ಅಪರಾಧದಲ್ಲಿ ಭಾಗಿಯಾಗುವುದು. ಸೆಕ್ಷನ್ 352 ಶಾಂತಿ ಭಂಗ ಅಥವಾ ಹಿಂಸಾಚಾರ ಪ್ರಚೋದಿಸುವುದು, ಉದ್ದೇಶಪೂರ್ವಕವಾಗಿ ಅವಮಾನ ಮಾಡುವುದು. ಸೆಕ್ಷನ್ 351 ಸಬ್ ಕ್ಲಾಸ್ 2 ಹಲ್ಲೆ ನಡೆಸುವುದಾಗಿ, ಅವರ ಆಸ್ತಿಗೆ ಹಾನಿ ಮಾಡುವ ಬೆದರಿಕೆ. ಸೆಕ್ಷನ್ 109 ಸಬ್ ಕ್ಲಾಸ್ 1 ಕೊಲೆ ಮಾಡುವ ಪ್ರಯತ್ನದಲ್ಲಿ ತೊಡಗುವುದು. ಸೆಕ್ಷನ್ 115 ಸಬ್ ಕ್ಲಾಸ್ 2 ಇನ್ನೊಬ್ಬರಿಗೆ ಸ್ವಯಂ ಪ್ರೇರಿತ ದೈಹಿಕ ಗಾಯ ಮಾಡುವುದು. ಸೆಕ್ಷನ್ 118 ಸಬ್ ಕ್ಲಾಸ್ 1 ಅಪಾಯಕಾರಿ ಆಯುಧಗಳು, ಸಾಧನಗಳನ್ನು ಬಳಸಿ ಉದ್ದೇಶಪೂರ್ವಕ ಗಾಯ ಉಂಟು ಮಾಡುವುದು. ಹಾಗಿದ್ರೆ ರೈತರಿಗೆ ಎದುರಾಗಿರುವ ಕಾನೂನು ಸಂಕಷ್ಟ ಎಷ್ಟು ಗಂಭೀರವಾಗಿದೆ ಅನ್ನೋ ಬಗ್ಗೆ ಹಿರಿಯ ವಕೀಲರು ವಿವರಿಸಿದ್ದು ಹೀಗೆ. ಸಿಗಲ್ಲ ಬೇರೆಗಳು, ನಾನು ತುಂಬಾ ಕಷ್ಟ ಆಗುತ್ತಿಲ್ಲ ಇಂಥ ವಿಚಾರಗಳು. 352 351 ಹಾಕಿದ್ದಾರೆ ಸಬ್ ಕ್ಲಾಸ್ 2 ಶಾಂತಿ ಭಂಗ ಪ್ರಚೋದಿಸತಕ್ಕಂತ ದುರುದ್ದೇಶದಿಂದ ಒಂದು ಅವಮಾನ ಮಾಡತಕ್ಕಂತ ಒಂದು ಪ್ರಕರಣಗಳು ದಾಖಲು ಮಾಡಿದ್ದಾರೆ. ಮತ್ತೆ 126 ಅಂದ್ರೆ ಯಾವುದೇ ಸರ್ಕಾರಿ ನೌಕರ, ಅಲ್ಲಿ ಪೊಲೀಸ್ ಇರ್ಬೋದು, ಯಾರೇ ಇರ್ಬೋದು, ಕಾನೂನುಬದ್ಧ ಸ್ಥಳಕ್ಕೆ ಹೋಗ್ತಕ್ಕಂಥದ್ದನ್ನ ಉದ್ದೇಶಪೂರ್ವಕವಾಗಿ ತಡೆ ಹಿಡಿತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು, ಇದು ತುಂಬಾ ಗಂಭೀರವಾದ ಒಂದು ಆರೋಪ ಅಂತಕ್ಕಂಥದ್ದು ಇಲ್ಲಿ ಕಾಣ್ತೀವಿ. ಇದು ಕೋರ್ಟಿಗೆ ಬಿಟ್ಟಿದ್ದು. ನಾವು ಒಂದು ಹೇಳ್ಬೋದು, ಇಲ್ಲಿ ಆಗಿರ್ತಕ್ಕಂಥದ್ದು FIR ಇರ್ತಕ್ಕಂಥ ವಿಚಾರಗಳು, FIR ನಮೂದನೆ ಮಾಡ್ತಿರ್ತಕ್ಕಂಥ ಎಲ್ಲಾ ಸೆಕ್ಷನ್ಗಳು ತುಂಬಾ ಗಂಭೀರವಾಗಿರ್ತಕ್ಕಂಥದ್ದೇ ಇರ್ತಕ್ಕಂಥದ್ದು. ರೈತರ ಹೋರಾಟಗಳನ್ನೇ ರಾಜಕೀಯ ಅಸ್ತ್ರಗಳನ್ನಾಗಿ ಮಾಡಿಕೊಳ್ಳುತ್ತಿರುವ ಆರೋಪಗಳು ಜೋರಾಗಿದೆ. ಕೊನೆಗೆ ಸಂಕಷ್ಟಕ್ಕೆ ಗುರಿಯಾಗೋರು ಕೂಡ ರೈತರೇ ಅನ್ನೋದೇ ವಿಪರ್ಯಾಸ.